ನಮ್ಮ ಮಿದುಳನ್ನು ನಾವು ಹೇಗೆ ಹಾಳು ಮಾಡ್ಕೊಳ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತಾ? ಮೊದಲನೇದಾಗಿ ಹೆಚ್ಚು ಸಕ್ಕರೆ ಸೇವಿಸೋದ್ರಿಂದ, ಎಕ್ಸೆಸ್ ಇಂಟೇಕ್ ಆಫ್ ಫರ್ಮೆಂಟೆಡ್ ಶುಗರ್ನಿಂದ. ಸಿಹಿ ತಿಂಡಿ ಯಾರಿಗ್ ತಾನೇ ಇಷ್ಟ ಆಗಲ್ಲ? ಆದ್ರೆ ಈ ವಿಡಿಯೋ ನೋಡಿದ್ಮೇಲೆ ನನಗ್ ನಂಬಿಕೆ ಇದೆ, ನೀವು ಖಂಡಿತ ಸಕ್ಕರೆ ಸೇವನೆ ಕಡಿಮೆ ಮಾಡ್ತೀರಾ ಅಂತ. ಸಿಹಿ ಸೇವನೆಯಿಂದ ನಮ್ಮ ಮಿದುಳಿನಲ್ಲಿ ಡೋಪಮೈನ್ ಹಾರ್ಮೋನಿನ ಬಿಡುಗಡೆ ತಕ್ಷಣ ಹೆಚ್ಚುತ್ತದೆ. ಡೋಪಮೈನು ಇದು ನಮ್ಮ ಫೀಲ್ ಗುಡ್ ಹಾರ್ಮೋನು, ನಮ್ಮ ಮೂಡ್ ಚೆನ್ನಾಗಿಡುತ್ತೆ. ಇದು ನಮ್ಮ ಪ್ಲೆಜರ್ ಸೆಂಟರ್. ಹಾಗಾದ್ರೆ ಇದು ಒಳ್ಳೇದಲ್ವಾ? ಮತ್ತ್ಯಾಕೆ ನಾವು ಸಿಹಿ ಹೆಚ್ಚು ತಿನ್ನಬಾರ್ದು ಅಂತ ಹೇಳ್ತೀವಿ? ಅತಿಯಾಗಿ ಸಿಹಿ ತಿಂದಾಗ ಡೋಪಮೈನ್ ರಿಸೆಪ್ಟರ್ಗಳನ್ನು ಅಂದ್ರೆ ಡೋಪಮೈನ್ ಗ್ರಾಹಕಗಳನ್ನು ಡೌನ್ಗ್ರೇಡ್ ಮಾಡುತ್ತೆ. ಅಂದ್ರೆ ದೀರ್ಘಕಾಲದವರೆಗೆ ನಾವು ಹೆಚ್ಚಿನ ಸಕ್ಕರೆಯನ್ನು ಸೇವಿಸೋದ್ರಿಂದ ಮೆದುಳಿನ ಕೆಲವು ಪ್ರದೇಶಗಳಲ್ಲಿ ಡೋಪಮೈನ್ ಗ್ರಾಹಕಗಳ ಲಭ್ಯತೆಯನ್ನು ಬದಲಾಯಿಸಬಹುದು. ಸಕ್ಕರೆ ಅಥವಾ ಗ್ಲೂಕೋಸ್ ಇದು ನಮ್ಮ ಮೆದುಳಿನ ಪ್ರೈಮರಿ ಫ್ಯೂಯಲ್ ಇದ್ರೂ ಕೂಡ ಇದರ ಅತಿಯಾದ ಸೇವನೆ ಹಾನಿಕಾರಕ. ಅಧ್ಯಯನದ ಪ್ರಕಾರ ಸಿಹಿ ತಿಂಡಿಗಳು ನಮ್ಮನ್ನು ಡ್ರಗ್ ತರ ಕೆಲಸ ಮಾಡುತ್ತೆ. ಹೆಚ್ಚು ಸ್ವೀಟ್ ತಿನ್ನುವ ಅಡಿಕ್ಷನ್ ಆಗುತ್ತೆ. ಅಂದ್ರೆ ಕೋಕೇನ್ಗಿಂತಲೂ ಹೆಚ್ಚು ವ್ಯಸನಿ, ಅಡಿಕ್ಟಿವ್ ಆಗಿ ಮಾಡುತ್ತವೆ. ಮತ್ತು ಹಿಪ್ಪೋ ಕ್ಯಾಂಪಸ್ನಲ್ಲಿ ಉರಿಯೂತ ಅಂದ್ರೆ ಇನ್ಫ್ಲಮೇಷನ್ ಉಂಟು ಮಾಡಬಹುದು. ಈ ಹಿಪ್ಪೋ ಕ್ಯಾಂಪಸ್ ಏರಿಯಾ ಏನಿದೆಯಲ್ಲ, ಇದು ನಮ್ಮ ಮೆಮೊರಿ ಮತ್ತು ಲರ್ನಿಂಗ್ ಸೆಂಟರ್. ಅಂದ್ರೆ ಸಹಜವಾಗಿ ಇಲ್ಲಿ ತೊಂದರೆ ಆದ್ರೆ, ಅಂದ್ರೆ ಅತಿಯಾದ ಸಕ್ಕರೆ ಸೇವನೆಯಿಂದ ನಮ್ಮ ಮೆಮೊರಿ ಲೋ ಆಗುತ್ತೆ, ಕಾನ್ಸಂಟ್ರೇಷನ್ ಇರಲ್ಲ, ಥಿಂಕಿಂಗ್ ಪ್ರೊಸೆಸ್ ವಿಚಾರ ಮಾಡುವ ಶಕ್ತಿ ಕಡಿಮೆ ಆಗುತ್ತೆ. ವಿಶೇಷವಾಗಿ ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್ ಎಕ್ಸಾಮ್ ಟೈಮ್ನಲ್ಲಿ ಸ್ವೀಟ್ ಅವಾಯ್ಡ್ ಮಾಡಲೇಬೇಕು. ಯಾಕೆಂದ್ರೆ ಓದಿದ್ದು ನೆನ್ಪಿಗೆ ಬರ್ದೇನೆ ನಿದ್ರೆ ಕೂಡ ಬರಬಹುದು. ಸಕ್ಕರೆಯ ಸೇವನೆ ನಮ್ಮ ಮಿದುಳಿನಲ್ಲಿ ಬ್ರೇನ್ ಡಿರೈವ್ಡ್ ನ್ಯೂರೋಟ್ರಾಫಿಕ್ ಫ್ಯಾಕ್ಟರ್ ಇದರ ಉತ್ಪಾದನೆ ಕಡಿಮೆ ಮಾಡುತ್ತೆ. ಇದೇನಿದೆಲ್ಲ ಇದು BDNF, ಇದು ಒಂದು ಬ್ರೇನ್ ರಾಸಾಯನಿಕ. ನಮ್ಮ ಮೆಮೊರಿ ಮತ್ತು ಕಲಿಕೆ ಹೆಚ್ಚಿಸುತ್ತದೆ. ಇದರ ಕೊರತೆಯಾದ್ರೆ ಡಿಮೆನ್ಷಿಯಾ, ಅಲ್ಝೀಮರ್ಸ್ ಕಾಯಿಲೆ ಹೆಚ್ಚಾಗಬಹುದು. ಆದ್ರೆ ಇಲ್ಲೊಂದು ಗುಡ್ ನ್ಯೂಸ್ ಇದೆ. ಅದೇನಂತಂದ್ರೆ ನಮ್ಮ ಹಿಪ್ಪೋ ಕ್ಯಾಂಪಸ್ ಏರಿಯಾದಲ್ಲಿ ಉಂಟಾಗ್ತಕ್ಕಂಥ ಇನ್ಫ್ಲಮೇಷನ್, ಉರಿಯೂತ ಏನಿದೆಲ್ಲ, ಅದು ಪರ್ಮನೆಂಟ್ ಅಲ್ಲ. ಸಕ್ಕರೆ ಸೇವನೆಯಿಂದ ಏನು ಉರಿಯೂತ ಉಂಟಾಗುತ್ತಲ್ಲ ಅದು ಪರ್ಮನೆಂಟ್ ಅಲ್ಲ. 2015ರಲ್ಲಿ ನ್ಯೂಟ್ರಿಯೆಂಟ್ಸ್ ಜರ್ನಲ್ನಲ್ಲಿ ಪಬ್ಲಿಷ್ ಆಗಿರ್ತಕ್ಕಂಥ ಸಂಶೋಧನೆಯ ಪ್ರಕಾರ ಸಕ್ಕರೆಯ ಸೇವನೆ ಕಡಿಮೆ ಮಾಡಿ ನಾವು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಮತ್ತು ಕರ್ಕ್ಯುಮಿನ್ ಹೆಚ್ಚಿಸಿದ್ರೆ ನಮ್ಮ ಮೆಮೊರಿ ಪವರ್, ನಮ್ಮ ನೆನಪಿನ ಶಕ್ತಿ ಮತ್ತೆ ಹೆಚ್ಚುತ್ತದೆ. ಅಂದ್ರೆ ನಮ್ಮ ಮಿದುಳಿನ ಹಿಪ್ಪೋ ಕ್ಯಾಂಪಸ್ ಭಾಗದಲ್ಲಿ ಉಂಟಾಗಿರ್ತಕ್ಕಂಥ ಉರಿಯೂತ ಏನಿದೆಯಲ್ಲ ಅದು ಕಡಿಮೆ ಸಕ್ಕರೆ ಸೇವಿಸೋದ್ರಿಂದ ನಾವು ಏನ್ ಮಾಡ್ಬೋದು, ಈ ಉರಿಯೂತವನ್ನ ಸುಧಾರಿಸ್ಕೊಳ್ಬಹುದು ಎಂದರ್ಥ. ದಿ ಅಮೇರಿಕನ್ ಹಾರ್ಟ್ ಅಸೋಸಿಯೇಷನ್ ಏನ್ ಹೇಳುತ್ತೆ ಅಂದ್ರೆ, ಪ್ರತಿದಿನಕ್ಕೆ ವಯಸ್ಕ ಮಹಿಳೆಯು 25 ಗ್ರಾಂಗಿಂತ ಹೆಚ್ಚು ಸಕ್ಕರೆ ಸೇವಿಸಬಾರದು, ಸಿಹಿ ಪದಾರ್ಥ ಸೇವಿಸಬಾರದು. ಮತ್ತು ವಯಸ್ಕ ಪುರುಷರು 38 ಗ್ರಾಂಗಿಂತ ಹೆಚ್ಚು ಸೇವಿಸಬಾರದು ಅಂತ. ನಮ್ಮ ಎರಡನೇ ಬ್ರೇನ್ ಡ್ಯಾಮೇಜಿಂಗ್ ಹ್ಯಾಬಿಟ್ ಏನಂತಂದ್ರೆ ಬೆಳಗ್ಗೆ ಉಪಹಾರ ಸ್ಕಿಪ್ ಮಾಡೋದು. ಇಂದಿನ ಬ್ಯುಸಿ ಲೈಫ್ ಸ್ಟೈಲ್ನಲ್ಲಿ ನಾವು ಬಹಳ ಸಲ ಬೆಳಗ್ಗೆ ಏನನ್ನು ಸೇವಿಸದೆ ಕೆಲಸಕ್ಕೆ ಹೋಗ್ತೀವಿ. ಇದು ಕೂಡ ಏನಂತಂದ್ರೆ ನಮ್ಮ ಮೆದುಳಿಗೆ ಹಾನಿಕಾರಕ. ಬೆಳಗ್ಗೆ ಎದ್ದ 2 ಗಂಟೆಗಳ ಒಳಗೆ ಏನಾದ್ರೂ ಅಂದ್ರೆ ಹಣ್ಣುಗಳಾಗಿರ್ಬೋದು, ಸ್ಪ್ರೌಟ್ಸ್ ಮೊಳಕೆ ಕಾಳಾಗಿರ್ಬೋದು, ಅಥವಾ ಸ್ವಲ್ಪ ಲಘು ಉಪಹಾರ ಮಾಡಲೇಬೇಕು. ಇದು ನಮ್ಮ ಮೆದುಳು ಅಷ್ಟೇ ಅಲ್ಲ, ನಮ್ಮ ಸಂಪೂರ್ಣ ನರಮಂಡಲಕ್ಕೆ ಒಳ್ಳೆಯದು. ಬೆಳಗ್ಗೆ ಎದ್ದ 2 ಗಂಟೆಯೊಳಗೆ ನಾವು ಏನು ಸೇವಿಸದೇ ಇದ್ರೆ ಇದರ ಅರ್ಥ ನಾವು ನಮ್ಮ ಮಿದುಳಿಗೆ, ನಮ್ಮ ನರಕೋಶಗಳಿಗೆ, ಸಂಪೂರ್ಣ ಈ ವ್ಯವಸ್ಥೆಗೆ ಹಾನಿ ಮಾಡಿದ ಹಾಗೆ. ಯಾಕೆಂದ್ರೆ ನಾವು ಯಾವಾಗ ಗಾಢವಾದ ನಿದ್ರೆಯಿಂದ ಎದ್ದಾಗ ರಾತ್ರಿಯೆಲ್ಲ ನಮ್ಮ ಮಿದುಳು ಏನ್ ಮಾಡ್ತಿರುತ್ತೆ, ನಮ್ಮ ದೇಹದ ಅಂಗಗಳನ್ನ ಹೀಲ್ ಮಾಡುತ್ತಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ 2 ಗಂಟೆಗಳ ಒಳಗೆ ನಮ್ಮ ಮಿದುಳಿಗೆ ಆಹಾರ ಬೇಕು. ಒಂದು ವೇಳೆ ನಾವು ಆಹಾರ ಸೇವಿಸದೇ ಇದ್ರೆ ನಮ್ಮ ಮಿದುಳಿನಲ್ಲಿ ಒಂದು ಕ್ರೇವಿಂಗ್, ಬಯಕೆ ಉಂಟಾಗುತ್ತೆ. ಇದು ನಮ್ಮ ದೇಹದಿಂದ ತನ್ನ ವಸ್ತುಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸುತ್ತೆ. ಇದು ತುಂಬಾನೇ ಹಾನಿಕಾರಕ. ಹೀಗೆ ನಾವು 4 ರಿಂದ 10 ವರ್ಷ ತಪ್ಪಾದ ರುಟೀನ್ ಫಾಲೋ ಮಾಡಿದ್ರೆ, ಅಂದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡದೇ ಇದ್ರೆ ನಮ್ಮ ಮಿದುಳು ಹಾನಿಗೊಳಗಾಗಿ ಡಿಪ್ರೆಷನ್ ಉಂಟಾಗಬಹುದು. ಕ್ಯಾಲ್ಸಿಯಂ ಡೆಫಿಷಿಯನ್ಸಿ, ಮ್ಯಾಗ್ನೀಷಿಯಂ ಕೊರತೆ, ವಿಟಮಿನ್ ಡಿ ಕೊರತೆ ಉಂಟಾಗಬಹುದು. ಮಿದುಳಿಗೆ ಹಾನಿ ಮಾಡುವ ಮತ್ತೊಂದು ನಮ್ಮ ತಪ್ಪು ಹ್ಯಾಬಿಟ್ ಏನಂತಂದ್ರೆ ಬಾಗಿ ನಡೆಯುವುದು ಅಥವಾ ಬಾಗಿ ಮೊಬೈಲ್ ನೋಡುವುದು. ಒಂದು ಅಧ್ಯಯನದ ಪ್ರಕಾರ ಏನಂತಂದ್ರೆ ಯಾರು ಬಾಗಿ ನಡೆಯುತ್ತಾರೋ ಮತ್ತು ಹೆಚ್ಚು ಹೊತ್ತು ಬಾಗಿ ಮೊಬೈಲ್ ನೋಡುತ್ತಿರುತ್ತಾರೆ ಇಂಥವರು ಬಹಳ ಬೇಗ ಸಿಟ್ಟು ಮಾಡ್ಕೊಳ್ತಾರೆ, ಇರಿಟೇಟ್ ಆಗುತ್ತಾರೆ. ಇಂಥವರು ಪಾಸಿಟಿವ್ ವಿಷಯಗಳಿಗಿಂತ ನೆಗೆಟಿವ್ ವಿಚಾರಗಳನ್ನು
ಹೆಚ್ಚು ನೆನಪಿನಲ್ಲಿಡ್ತಾರೆ. ಇದರಿಂದ ಮೆದುಳಿಗೆ ತೊಂದರೆಯಾಗಿ ಅಲ್ಝೀಮರ್ಸ್ ಉಂಟಾಗುವ ಸಾಧ್ಯತೆ ಹೆಚ್ಚಿರುತ್ತೆ. ಇನ್ನು 4ನೇ ಬ್ರೈನ್ ಡ್ಯಾಮೇಜಿಂಗ್ ಹ್ಯಾಬಿಟ್ ಏನಂದ್ರೆ ರಾತ್ರಿ ತಡವಾಗಿ ಮಲಗೋದು. ನಮ್ಮಲ್ಲಿ ಬಹಳಷ್ಟು ಜನರಿಗೆ ರಾತ್ರಿ 12 ಅಥವಾ 1 ಗಂಟೆವರೆಗೆ ಎಚ್ಚರಿರುವ ಕೆಟ್ಟ ಹ್ಯಾಬಿಟ್ ಇದೆ. ನಾವು ರಾತ್ರಿ 10 ಗಂಟೆ ಒಳಗೆ ಮಲಗಬೇಕು. ಅದಕ್ಕಿಂತ ತಡವಾದ್ರೆ ನಮ್ಮ ಮಿದುಳಿಗೆ ಹಾನಿಕಾರಕ. ಯಾಕೆಂದ್ರೆ ರಾತ್ರಿ 10 ಗಂಟೆಯ ನಂತರ ನಮ್ಮ ಬ್ರೈನ್ ಸೆಲ್ಸ್ ತನ್ನಿಂದ ತಾನೇ ಡಿಟಾಕ್ಸಿಫೈಯಿಂಗ್ ಕ್ರಿಯೆ ಪ್ರಾರಂಭಿಸುತ್ತವೆ. ಬೆಳಗ್ಗೆವರೆಗೂ ಈ ಕ್ರಿಯೆ ನಡೆಯುತ್ತೆ. ಅದಕ್ಕೆ ನಾವು ಬೇಗ ಮಲಗಿ ನಮ್ಮ ಮಿದುಳಿಗೆ ಅದರ ಕೆಲಸ ಮಾಡಲು ಬಿಡಬೇಕು. ನಮ್ಮ ಮತ್ತೊಂದು ಬ್ರೈನ್ ಡ್ಯಾಮೇಜಿಂಗ್ ಹ್ಯಾಬಿಟ್ ಏನಂತಂದ್ರೆ ಬೆಳಗ್ಗೆ ಲೇಟ್ ಆಗಿ ಏಳೋದು. ಅಂದ್ರೆ ಬೆಳಗ್ಗೆ 7 ಗಂಟೆ ಆದ್ಮೇಲೆ ಏಳೋದು. ಇದು ಮಿದುಳಿಗೆ ಒಳ್ಳೆಯದಲ್ಲ. ಬೆಳಗ್ಗೆ 5ರಿಂದ 7 ಗಂಟೆ ಒಳಗೆ ನಮ್ಮ ಬೌಲ್ ಮೂವ್ಮೆಂಟ್ ಆಗಬೇಕು, ಸ್ಟೂಲ್ ಪಾಸ್ ಆಗಬೇಕು. ಆವಾಗಲೇ ನಮ್ಮ ದೇಹದ ನ್ಯಾಚುರಲ್ ರಿದಮ್ ಸರಿಯಾಗಿರುತ್ತೆ. ಬೆಳಗ್ಗೆ ಲೇಟ್ ಆಗಿದ್ರೆ ನಮ್ಮ ನ್ಯಾಚುರಲ್ ರಿದಮ್ ಡಿಸ್ಟರ್ಬ್ ಆಗುತ್ತೆ. ಬೆಳಗ್ಗೆ ಎದ್ದ 5 ನಿಮಿಷದೊಳಗಾಗಿ ನಮ್ಮ ಮಿದುಳು ಏನ್ ಮಾಡುತ್ತೆ, ನಮ್ಮ ನಾವು ಕರುಳಿಗೆ ಏನಂತ ಹೇಳ್ತೀವಿ, 2ನೇ ಮಿದುಳು ಅಂತ ಹೇಳ್ತೀವಿ. ಯಾಕೆಂದ್ರೆ ಕರುಳಿನ ಆರೋಗ್ಯದ ಮೇಲೆ ನಮ್ಮ ಮಿದುಳಿನ ಆರೋಗ್ಯ ಡಿಪೆಂಡ್ ಆಗಿದೆ. ನಮ್ಮ ಕರುಳಿಗೆ ಎಚ್ಚರಗೊಳಿಸುತ್ತೆ. ಮಿದುಳು ಏನ್ ಮಾಡುತ್ತೆ, ನಮ್ಮ ಕರುಳಿಗೆ ಎಚ್ಚರಗೊಳಿಸುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಸ್ಟೂಲ್ ಪಾಸ್ ಮಾಡಲು ಆರ್ಡರ್ ಮಾಡುತ್ತೆ. ಒಂದ್ ವೇಳೆ ಹೀಗಾಗದಿದ್ರೆ ನಮ್ಮ ಮಿದುಳು ಡ್ಯಾಮೇಜ್ ಆಗುತ್ತಿದೆ ಎಂದರ್ಥ. ನಮ್ಮ ಕರುಳಿನ ಚಲನೆ ಕಡಿಮೆ ಆದ್ರೆ ನಮ್ಮ ಬ್ರೈನ್ ಡ್ಯಾಮೇಜ್ ಆಗ್ತಾ ಇದೆ ಎಂದರ್ಥ. ಅದಕ್ಕೆ ಬೇಗ ಎದ್ದು ಸ್ಟೂಲ್ ಪಾಸ್ ಮಾಡೋದು ನಮ್ಮ ಮಿದುಳಿನ ಆರೋಗ್ಯಕ್ಕೆ ಒಳ್ಳೆಯದು. ಇನ್ನು 6ನೇ ತಪ್ಪು ಹ್ಯಾಬಿಟು ಏನಂದ್ರೆ ನಾವು ಏನ್ ತಪ್ಪು ಮಾಡ್ತಿದೀವಿ ಅಂದ್ರೆ ನಮ್ಮ ದೇಹದ ನ್ಯಾಚುರಲ್ ರಿದಮ್ ಹೋಲ್ಡ್ ಮಾಡ್ತೀವಿ. ಅಂದ್ರೆ ಮಲ ಮೂತ್ರ ಇವು ಆ ಕಡೆಗೆ ಬಂದಾಗ ಏನ್ ಮಾಡ್ತೀವಿ, ಕೆಲಸದ ಒತ್ತಡ ಇದ್ದಾಗ ನಾವು ಅವುಗಳನ್ನ ಕಂಟ್ರೋಲ್ ಮಾಡ್ಕೊಳ್ತೀವಿ. ಮೂತ್ರ ಬಂದ ತಕ್ಷಣ ಹೋಗೋದಿಲ್ಲ, ಹೀಗೆ ನಾವು ಅವುಗಳನ್ನ ಕಂಟ್ರೋಲ್ ಮಾಡ್ಕೊಳ್ತೀವಿ. ಹೀಗೆ ನಾವು ಕಂಟಿನ್ಯೂಸ್ ಆಗಿ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ರೆ ನಮ್ಮ ಮಿದುಳಿನ ಅಲಾರಾಮ್ ಸಿಸ್ಟಮ್ ಏನಿದೆಯಲ್ಲ ಅದು ನಮಗೆ ಸೂಚನೆ ಕೊಡುವುದು ನಿಲ್ಲಿಸುತ್ತೆ. ನಿಧಾನವಾಗಿ ಕೆಲವು ವರ್ಷಗಳಲ್ಲಿ ನಮ್ಮ ದೇಹದಲ್ಲಿ ದೊಡ್ಡ ಸಮಸ್ಯೆಗಳು ಉಂಟಾಗುತ್ತವೆ. ಅದಕ್ಕೆ ಯೂರಿನ್ ಪಾಸ್ ಮಾಡೋದಾಗ್ಲಿ, ಸ್ಟೂಲ್ ಪಾಸ್ ಮಾಡೋದಾಗ್ಲಿ ನಾವು ಯಾವುದನ್ನು ಇವುಗಳನ್ನ ಕಂಟ್ರೋಲ್ ಮಾಡಬಾರ್ದು. ಇನ್ನು ನಮ್ಮ 7ನೇ ತಪ್ಪು ಹ್ಯಾಬಿಟ್ ಏನಂತಂದ್ರೆ ಮಲ್ಟಿ ಟಾಸ್ಕಿಂಗ್ ಆಗಿರೋದು. ಅಂದ್ರೆ ಸಾಮಾನ್ಯವಾಗಿ ನಾವು ಮನೆಯಲ್ಲಿ ಎಲ್ಲರೂ ಮಕ್ಕಳಿಂದ ದೊಡ್ಡೋರ್ವರೆಗೂ ಏನ್ ಮಾಡ್ತೀವಿ ಅಂತಂದ್ರೆ ಊಟ ಮಾಡುವಾಗ ಸ್ಪೀಡ್ ಆಗಿ ಊಟ ಮಾಡೋದು, ಅಥವಾ ಟಿವಿ ನೋಡ್ತಾ ಊಟ ಮಾಡೋದು, ಆಮೇಲೆ 2 ಕೆಲಸ ಒಟ್ಟಿಗೆ ಮಾಡೋದು. ಹೀಗ್ ಮಾಡಿದಾಗ ಏನಾಗುತ್ತೆ, ನಮ್ಮ ಮಿದುಳು ತೃಪ್ತಿ ಆಗಲ್ಲ, ಮಿದುಳಿಗೆ ಹಾನಿ ಉಂಟಾಗುತ್ತೆ. ಅದಕ್ಕೆ ನಮ್ಮ ಹಿರಿಯರು ಊಟ ಮಾಡುವಾಗ ಮಾತನಾಡಬಾರ್ದು ಅಂತ ಹೇಳಿದ್ದಾರೆ. ಇನ್ನು 8ನೇ ತಪ್ಪೇನ್ ಮಾಡ್ತೀವಿ ಅಂದ್ರೆ ಟಿವಿ, ಮೊಬೈಲ್ ಇವುಗಳ ಅತಿಯಾದ ಬಳಕೆ ಮಾಡ್ತೀವಿ. ಇದೇನಂತಂದ್ರೆ ನಮ್ಮ ಮಿದುಳಿಗೆ ಒಳ್ಳೆಯದಲ್ಲ. ಇವೆಲ್ಲ ಏನ್ ಮಾಡುತ್ತವೆ, ನಮ್ಮ ಮೆಮೊರಿ ಪವರ್ ಕಡಿಮೆ ಮಾಡುತ್ತವೆ. ಪ್ರತಿಯೊಂದು ನಾವ್ ಏನ್ ಮಾಡ್ತಾ ಹೋಗ್ತೀವಿ, ಮೊಬೈಲ್ ನಲ್ಲಿ ಸೇವ್ ಮಾಡ್ತಾ ಹೋಗ್ತೀವಿ. ಈವನ್ ನಮ್ಮ ಮನೆ ನಂಬರ್ ಕೂಡ ನಮ್ಗೆ ನೆನಪಿರಲ್ಲ. ಹೀಗ್ ಮಾಡ್ತಾ ಹೋದಾಗ ಏನಾಗುತ್ತೆ, ನಾವು ಆ ಕ್ಷಣವನ್ನು ಸಂಪೂರ್ಣವಾಗಿ ಅನುಭವಿಸಲು ಸಾಧ್ಯವಾಗುವುದಿಲ್ಲ. ಆಕ್ಸ್ಫರ್ಡ್ ವಿಜ್ಞಾನಿಗಳ ಪ್ರಕಾರ ಪುಸ್ತಕ ಓದೋದೇನಿದೆಯಲ್ಲ ಅದು ನಮ್ಮ ಮಿದುಳಿನ ಅಂಡರ್ಸ್ಟ್ಯಾಂಡಿಂಗ್ ಪವರ್ ಹೆಚ್ಚಿಸುತ್ತೆ. ಆದ್ರಿಂದ ನಾವು ಈ ಸ್ಕ್ರೀನ್ ಟೈಮ್ ಅನ್ನ ಕಡಿಮೆ ಮಾಡಿ ಪುಸ್ತಕ ಓದೋದ್ರಲ್ಲಿ ಸ್ವಲ್ಪ ಸಮಯವನ್ನ ನಾವು ಕೊಡಬೇಕು. 9ನೇ ತಪ್ಪೇನ್ ಮಾಡ್ತೀವಂದ್ರೆ ಫಿಸಿಕಲ್ ಆಕ್ಟಿವಿಟಿ ಆಗಿರ್ಬೋದು, ಯೋಗ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಇವುಗಳನ್ನ ನಾವು ಅಂದ್ರೆ ಯಾವುದೇ ರೀತಿ ಫಿಸಿಕಲ್ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಿರಲ್ಲ, ನಾವು ಇವುಗಳನ್ನ ಮಾಡಲ್ಲ, ಅಂದ್ರೆ ಲೇಜಿ ಆಗಿರ್ತೀವಿ. ಇದು ಕೂಡ ಲೇಜಿ ಆಗಿರೋದು ಕೂಡ ಏನಂತಂದ್ರೆ ಮಿದುಳಿಗೆ ಹಾನಿ ಉಂಟು ಮಾಡುತ್ತೆ. ಯಾಕೆಂದ್ರೆ ಫಿಸಿಕಲ್ ಆಕ್ಟಿವಿಟಿ, ಯೋಗ, ಪ್ರಾಣಾಯಾಮ ಇವುಗಳಿಂದನೇ ನಮ್ಮ ಮಿದುಳಿಗೆ ಹೆಚ್ಚು ಆಕ್ಸಿಜನ್ ಸಪ್ಲೈ ಆಗೋದು. ಇದರಿಂದ ಏನಾಗುತ್ತೆ, ನಮ್ಮ ಮಿದುಳು ಹೆಚ್ಚು ಶಕ್ತಿಶಾಲಿ ಆಗುತ್ತೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.